ಇದೆ. ಅತಿ ಪುರಾತನವಾದ ಆಭರಣಗಳಿರುವ ಮಾಹಿತಿಯೂ ಕೂಡ ಇದೆ. ಪುರಿ ಜಗನ್ನಾಥನ ಆಭರಣಗಳು ಇರುವ ಮಾಹಿತಿಗಳಿದೆ. ರತ್ನ ಭಂಡಾರದ ಬಾಗಿಲಿಗೆ ಅರ್ಚಕರಿಂದ ಪೂಜೆ ಕೂಡ ಮಾಡ್ತಾ ಇದ್ದಾರೆ. ಪುರಿ ಜಗನ್ನಾಥ ಮಂದಿರದ ರತ್ನ ಭಂಡಾರದ ಬಾಗಿಲನ್ನು ತೆರೆಯಲಾಗಿದೆ. ಸುಮಾರು 46 ವರ್ಷಗಳ ನಂತರ ಬಿಗಿ ಭದ್ರತೆಯೊಂದಿಗೆ ರತ್ನ ಭಂಡಾರವನ್ನು ಓಪನ್ ಮಾಡಲಾಗಿದೆ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಒಡಿಶಾದ ಪುರಿ ಜಗನ್ನಾಥನ ರತ್ನ ಭಂಡಾರವನ್ನು ಓಪನ್ ಮಾಡಲಾಗಿದೆ. ಅದರಲ್ಲಿ ಚಿನ್ನ, ಬೆಳ್ಳಿ, ರತ್ನ, ವಜ್ರ, ವೈಡೂರ್ಯಗಳು ಇದ್ದಾವೆ. ಒಡಿಶಾದ ಪುರಿ ಜಗನ್ನಾಥ ದೇಗುಲದ ರತ್ನ ಭಂಡಾರವನ್ನು ಬಿಗಿ ಬಂದೋಬಸ್ತ್ನೊಂದಿಗೆ ಓಪನ್ ಮಾಡ್ತಾ ಇರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. 46 ವರ್ಷಗಳ ಬಳಿಕ ರತ್ನ ಭಂಡಾರವನ್ನು ಓಪನ್ ಮಾಡಲಾಗಿದೆ. ಒಡಿಶಾದ ಪುರಿ ಜಗನ್ನಾಥ ದೇವಾಲಯಕ್ಕೆ ಸಾವಿರಾರು ಭಕ್ತರು ಹೋಗ್ತಾರೆ. ಪುರಿ ಜಗನ್ನಾಥನ ಮೇಲೆ ನಂಬಿಕೆ ಇಟ್ಟಿರುವಂತಹ ಸಾವಿರಾರು ಭಕ್ತರು ಪ್ರತಿದಿನವೂ ಕೂಡ ಹೋಗ್ತಾರೆ. ಧಾರ್ಮಿಕ ದೇಶದಲ್ಲಿ ನೀವು ಹೃದಯ ಬಡಿತ. ಒಡಿಶಾ ಸಿಎಂ ಮೋಹನ್ ಚರಣ್ ಮಾಜಿ ಟ್ವೀಟ್ ಮಾಡಿದ್ದಾರೆ. ದೇವರ ಇಚ್ಛೆಯಂತೆ ಮೊದಲ 4 ಬಾಗಿಲನ್ನು ತೆರೆಯಲಾಗಿತ್ತು. ಇವತ್ತು ರತ್ನ ಭಂಡಾರವನ್ನೇ ತೆರೆಯಲಾಗುತ್ತಿದೆ ಅಂತೇಳಿ ಹೇಳಿದ್ದಾರೆ. 46 ವರ್ಷಗಳ ಬಳಿಕ ಭಂಡಾರದ ಬಾಗಿಲನ್ನು ತೆರೆಯಲಾಗುತ್ತಿದೆ. ಇದು ಅತ್ಯಂತ ಯಶಸ್ವಿ ಕಾರ್ಯವಾಗಲಿದೆ ಅನ್ನೋ ವಿಶ್ವಾಸ ಇದೆ ಅಂತೇಳಿ ಒಡಿಶಾದ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಟ್ವೀಟ್ನಲ್ಲಿ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಒಡಿಶಾದ ಸಿಎಂ. ಪುರಿ ರತ್ನ ಭಂಡಾರ 46 ವರ್ಷಗಳ ಬಳಿಕ ರತ್ನ ಭಂಡಾರದ ಬಾಗಿಲನ್ನು ಓಪನ್ ಮಾಡಲಾಗಿದೆ. 1985ರಲ್ಲಿ ಬಲಭದ್ರ ದೇವರ ಚಿನ್ನಾಭರಣಗಳು ಪತ್ತೆಯಾಗಿತ್ತು. 1985ರಲ್ಲಿ ಕೊನೆಯ ಬಾರಿಗೆ ರತ್ನ ಭಂಡಾರವನ್ನು ತೆರೆಯಲಾಗಿತ್ತು. 1985ರಲ್ಲಿ ರತ್ನ ಭಂಡಾರದಲ್ಲಿ ಎಷ್ಟು ನಿಧಿಗಳಿದ್ದಾವೆ ಎಂದು ಲೆಕ್ಕಾಚಾರ. ಭಂಡಾರದಲ್ಲಿ ಅತಿ ಪುರಾತನ ಕಾಲದ ಆಭರಣಗಳಿದ್ದಾವೆ. ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಈ ರೀತಿಯ ಆಭರಣಗಳಿದ್ದಾವೆ. ರತ್ನ ಭಂಡಾರದೊಳಗೆ ವಿಷಕಾರಿ ಸರ್ಪಗಳು ಕೂಡ ಇವೆಯಂತೆ. ಹಾಗಾಗಿ ರತ್ನ ಭಂಡಾರವನ್ನು ಇಲ್ಲಿವರೆಗೂ ಕೂಡ ತೆರೆದಿರಲಿಲ್ಲ. ಸರ್ಪಗಳು ಭಂಡಾರದ ಕಾವಲು ಕಾಯುತ್ತಿದ್ದಾವೆ ಅನ್ನುವ ನಂಬಿಕೆ ಭಕ್ತರಲ್ಲಿತ್ತು. ಹೀಗಾಗಿ ಬಾಗಿಲನ್ನು ತೆರೆಯುವ ಸಾಹಸವನ್ನು ಯಾರೂ ಮಾಡಿರಲಿಲ್ಲ. 2018ರಲ್ಲಿ ರತ್ನ ಭಂಡಾರದ ಬಾಗಿಲನ್ನು ತೆರೆಯಿರಿ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿತ್ತು. ಪುರಾತತ್ವ ಇಲಾಖೆಗೆ ಆದೇಶವನ್ನು ಸುಪ್ರೀಂ ಕೋರ್ಟ್ ನೀಡಿತ್ತು. ರತ್ನ ಭಂಡಾರದ ಆಭರಣವನ್ನು ಈಗ ಪರಿಶೀಲಿಸುವಂತೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟ ಹಿನ್ನೆಲೆಯಲ್ಲಿ ರತ್ನ ಭಂಡಾರದ ಬಾಗಿಲನ್ನು ತೆರೆಯಲಾಗಿದೆ. ಪುರಿ ಜಗನ್ನಾಥನ ರತ್ನ ಭಂಡಾರದ ಕಾವಲಿಗೆ ಸರ್ಪಗಳು ಇದ್ದಾವೆ ಅನ್ನೋದರ ಬಗ್ಗೆಯೂ ಕೂಡ ನಂಬಿಕೆ ಇತ್ತು. ಆದರೆ ಈಗ ರತ್ನ ಭಂಡಾರದ ಬಾಗಿಲನ್ನು ತೆಗೆಯಲಾಗಿದೆ. ಪುರಿ ಜಗನ್ನಾಥನ ನಿಧಿಯದು ಇದೇ ರತ್ನ ಭಂಡಾರ. ಈ ಭಂಡಾರದ ಬಾಗಿಲನ್ನು ತೆರೆಯಲಾಗಿದೆ. $128.38 kg ಚಿನ್ನ ರತ್ನ ಭಂಡಾರದ ಒಳಗಿತ್ತು. ಆ ರತ್ನ ಭಂಡಾರವನ್ನು ಸರ್ಪಗಳು ಕಾಯುತ್ತಿದ್ದವು ಅನ್ನುವ ನಂಬಿಕೆ ಇತ್ತು. ಸುಪ್ರೀಂ ಕೋರ್ಟ್ನ ಆದೇಶದಂತೆ ರತ್ನ ಭಂಡಾರದ ಬಾಗಿಲನ್ನು ತೆರೆಯಲಾಗಿದೆ. 454 ಚಿನ್ನದ ವಸ್ತುಗಳು ಪತ್ತೆಯಾಗಿದೆ. 293 ಬೆಳ್ಳಿ ವಸ್ತುಗಳು ಪತ್ತೆಯಾಗಿದೆ. ಒಳ ಖಜಾನೆ, ಹೊರ ಖಜಾನೆ 43.640 kg ಚಿನ್ನ, 87.74 kg ಚಿನ್ನ, 367 ಚಿನ್ನದ ವಸ್ತುಗಳು ರತ್ನ ಭಂಡಾರದ ಒಳಗೆ ಇದ್ದವು. ಅದನ್ನು ಈಗ ಪತ್ತೆ ಹಚ್ಚಲಾಗಿದೆ. 87 ಚಿನ್ನದ ವಸ್ತುಗಳನ್ನು ಪತ್ತೆ ಹಚ್ಚಲಾಗಿದೆ. 148.780 ಗ್ರಾಂ kg ಬೆಳ್ಳಿ, 73.64 kg ಬೆಳ್ಳಿ, 231 ಬೆಳ್ಳಿ ವಸ್ತುಗಳು ಪತ್ತೆಯಾಗಿದೆ. ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯಗಳು
ಈ ಪುರಿ ಜಗನ್ನಾಥನ ದೇಗುಲದ ಒಳಗಿದ್ದ ರತ್ನ ಭಂಡಾರದ ಒಳಗೆ ಇತ್ತು. ರತ್ನ ಭಂಡಾರದ ರಹಸ್ಯದ ಕುರಿತಾಗಿ ಸುಪ್ರೀಂ ಕೋರ್ಟ್ ಅದನ್ನು ಓಪನ್ ಮಾಡಬೇಕು ಅಂತೇಳಿ ಯಾವಾಗ ಆದೇಶವನ್ನು ಕೊಡ್ತೋ ಇಲ್ಲಿವರೆಗೂ ಕೂಡ ರತ್ನ ಭಂಡಾರವನ್ನು ಓಪನ್ ಮಾಡುವ ದುಸ್ಸಾಹಸಕ್ಕೆ ಯಾರೂ ಕೈ ಹಾಕಿರಲಿಲ್ಲ. ಆದರೆ ಈಗ ರತ್ನ ಭಂಡಾರದ ಬಾಗಿಲನ್ನು ತೆರೆಯಲಾಗಿದೆ. ರತ್ನ ಭಂಡಾರದ ಒಳಗೆ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯಗಳು ಈಗ ಸಿಕ್ಕಿದೆ. 46 ವರ್ಷಗಳ ಬಳಿಕ ರತ್ನ ಭಂಡಾರದ ಬಾಗಿಲನ್ನು ಓಪನ್ ಮಾಡಲಾಗಿದೆ. ಇದೇ ರತ್ನ ಭಂಡಾರವನ್ನು ಓಪನ್ ಮಾಡಲಾಗಿದೆ. 1985ರಲ್ಲಿ ಬಲಭದ್ರ ದೇವರ ಚಿನ್ನಾಭರಣಗಳು ರತ್ನ ಭಂಡಾರದಲ್ಲಿ 46 ವರ್ಷದ ಹಿಂದೆ ಪತ್ತೆಯಾಗಿತ್ತು. 1945ರಲ್ಲಿ ಕೊನೆಯ ಬಾರಿಗೆ ರತ್ನ ಭಂಡಾರವನ್ನು ತೆರೆಯಲಾಗಿತ್ತು. ರತ್ನ ಭಂಡಾರದಲ್ಲಿ ಎಷ್ಟು ನಿಧಿಗಳಿದ್ದಾವೆ ಎಂದು ಲೆಕ್ಕಾಚಾರವನ್ನು ಹಾಕಿದಾಗ 128 ಕೆಜಿ ಚಿನ್ನ, 106 ಕೆಜಿ ಬೆಳ್ಳಿ, ವಜ್ರ, ವೈಡೂರ್ಯ ಇದೆಲ್ಲವೂ ಕೂಡ ರತ್ನ ಭಂಡಾರದ ಒಳಗೆ, ಪುರಿ ಜಗನ್ನಾಥನ ರತ್ನ ಭಂಡಾರದ ಒಳಗೆ ಇತ್ತು ಅನ್ನೋದರ ಬಗ್ಗೆ ನಂಬಿಕೆ ಇತ್ತು. ಈಗ ಅದನ್ನು ತೆರೆಯಲಾಗಿದೆ. ಈ ರತ್ನ ಭಂಡಾರವನ್ನು ಸರ್ಪಗಳು ಕಾಯುತ್ತಿದ್ದವು. ಯಾರು ಈ ರತ್ನ ಭಂಡಾರಕ್ಕೆ ಬರಬಾರದು, ರತ್ನ ಭಂಡಾರವನ್ನು ತೆರೆಯಬಾರದು ಅನ್ನೋ ಕಾರಣಕ್ಕೋಸ್ಕರ ದೈವ ಸಂಕಲ್ಪವಾಗಿ ಸರ್ಪಗಳು ಅಲ್ಲಿ ಈ ನಿಧಿಯನ್ನು ಕಾಯುತ್ತಿದ್ದವು ಅನ್ನೋದರ ಬಗ್ಗೆ ಪ್ರತೀತಿ ಇತ್ತು, ನಂಬಿಕೆ ಇತ್ತು. ಆದರೆ ಸುಪ್ರೀಂ ಕೋರ್ಟ್ನ ಆದೇಶದಂತೆ 46 ವರ್ಷಗಳ ನಂತರ ಈಗ ರತ್ನ ಭಂಡಾರದ ಬಾಗಿಲನ್ನು ತೆರೆಯಲಾಗಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಕಲೀಗ ನಾಗೇಂದ್ರ ಬಾಬು ಈಗ ನೇರ ಸಂಪರ್ಕದಲ್ಲಿ ನ್ಯೂಸ್ ಡೆಸ್ಕ್ನಿಂದ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಸುಮಾರು 46 ವರ್ಷಗಳ ಬಳಿಕ ಈಗ ಮತ್ತೊಮ್ಮೆ ಈ ರತ್ನ ಭಂಡಾರದ ನಿಧಿಯನ್ನು ನೋಡೋದಕ್ಕೆ ಬಾಗಿಲನ್ನು ತೆರೆಯಲಾಗಿದೆ. ಹೆಚ್ಚಿನ ವಿವರ ಏನಿದೆ ತಮ್ಮ ಹತ್ರ ನಾಗೇಂದ್ರ ಬಾಬು? ರಂಜಿತ್, ನೋಡಿ, ಈಗ 46 ವರ್ಷಗಳ ಬಳಿಕ ಪುರಿ ಜಗನ್ನಾಥನ ದೇಗುಲದಲ್ಲಿರುವಂಥ ರತ್ನ ಭಂಡಾರ ಖಜಾನೆ ಇದ್ದಂತಹ ಬಾಗಿಲನ್ನು ತೆರೆಯಲಾಗಿದೆ. ಆ ಒಂದು ರತ್ನ ಭಂಡಾರವನ್ನು ನಕಲಿ ಕೀಯನ್ನು ಬಳಸಿ ಅದು ಇವತ್ತು ತೆರೆದಿರುವಂಥದ್ದು. 2018ರಲ್ಲಿ ಕೀ ನಾಪತ್ತೆ ಆಗಿದ್ದಂಥ ಹಿನ್ನೆಲೆಯಲ್ಲಿ ಇವತ್ತು ನಕಲಿ ಕೀಯನ್ನು ಬಳಕೆ ಮಾಡಿ ಅದನ್ನು ತೆರೆಯಲಾಗಿದೆ. ರತ್ನದ ಭಂಡಾರದಲ್ಲಿ ಸಂಗ್ರಹವಾಗಿರುವಂಥ ಆಭರಣಗಳು ಮತ್ತು ಇತರ ಬೆಲೆ ಬಾಳುವ ವಸ್ತುಗಳ ದಾಖಲೆಯನ್ನು ತಯಾರಿಸೋದಕ್ಕೆ ಹೈಕೋರ್ಟ್ ನ್ಯಾಯಾಧೀಶ ಒಂದು ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಆ ಮೂಲಕ 46 ವರ್ಷಗಳ ನಂತರ ದೇವಸ್ಥಾನದ ಭಂಡಾರ ತೆರೆಯುವಂಥ ಪ್ರಕ್ರಿಯೆ ಈಗ ಚುರುಕುಗೊಂಡಿತ್ತು. ಅದನ್ನು ತೆರೆಯುವಂಥ ಕೆಲಸ ಕೂಡ ಆಗಿದೆ. ಆ ಒಂದು ಕೊಠಡಿಯನ್ನು ತೆಗಿತಾ ಇದ್ದಂತೆ ಮೊದಲಿಗೆ ಹಾವನ್ನು ಹಿಡಿಯುವಂಥವರು ಒಳ ಪ್ರವೇಶವನ್ನು ಮಾಡಿದ್ರು ಅನ್ನುವ ಮಾಹಿತಿ ಇಬ್ಬರು. ಆ ಬಳಿಕ ಭದ್ರತಾ ಪಡೆಗಳು ಕೂಡ ಒಳಗಡೆ ಪ್ರವೇಶ ಮಾಡಿದ್ರು. ಇನ್ನು ಒಟ್ಟು 454 ಚಿನ್ನದ ವಸ್ತುಗಳಿದ್ದು ಅದರ ಒಟ್ಟು ತೂಕ 12.38 ಕಿಲೋಗ್ರಾಮ್ನತ್ತು ರೂಪದಲ್ಲಿ ಇದೆ ಅಂತೇಳಿ ಒಂದಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಒಳಗಡೆ ಏನೆಲ್ಲ ಪತ್ತೆ ಆಗಿದೆ ಅನ್ನೋದು ಇನ್ನಷ್ಟೇ ಮಾಹಿತಿಯನ್ನು ಕೊಡಬೇಕು. ಈಗ ಜಿಲ್ಲಾಧಿಕಾರಿಗಳ ಸಾಕ್ಷಮದಲ್ಲಿ ಅದೆಲ್ಲವೂ ಕೂಡ ತೆರೆಯುವಂಥ ಕೆಲಸಗಳು ಕೂಡ ಆಗ್ತಾ ಇದೆ ಅನ್ನುವ ಮಾಹಿತಿ. ಆದರೆ ಒಳಭಾಗದಲ್ಲಿ ಏನೆಲ್ಲ ಪತ್ತೆ ಆಗಿದೆ ಅದರ ಅಪ್ಡೇಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಬೀಳುತ್ತೆ. ಜೊತೆಗೆ ಪ್ರಮುಖವಾಗಿ ಚಾರ್ಧಾಮ್ಗಳಲ್ಲಿ ಒಂದಾಗಿರುವಂಥ ಈ ಒಂದು ದೇವಾಲಯವನ್ನು 12ನೇ ಶತಮಾನದಲ್ಲಿ ನಿರ್ಮಾಣ ಮಾಡಲಾಗಿದೆ. ಅವತ್ತು ಆ ಸಂದರ್ಭದಲ್ಲಿ ನಿರ್ಮಾಣ ಮಾಡಿದ ಸಂದರ್ಭದಲ್ಲಿ ಈ ರತ್ನ ಭಂಡಾರ ಇರಿಸೋದಕ್ಕೆ ಅಂತೇಳಿ ಒಂದು ಕೊಠಡಿಯನ್ನು ಕೂಡ ನಿರ್ಮಾಣ ಮಾಡಲಾಗಿತ್ತು. ಸೊ ಅನೇಕ ರಾಜರು ಭಕ್ತರು ಕೊಟ್ಟಿರುವಂಥ ಎಲ್ಲ ದಾನಗಳು ಕೂಡ ಇದೇ ಒಂದು ಖಜಾನೆಯಲ್ಲಿ ಇರಿಸಲಾಗಿತ್ತು. ಈಗ ಅಲ್ಲಿ ಏನೆಲ್ಲ ಪತ್ತೆ ಆಗಿದೆ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಹಿತಿ ಕೂಡ ಹೊರಬೀಳಲಿದೆ. ರಂಜಿತ್, ನಾಗೇಂದ್ರ ಬಾಬು, ಅಲ್ಲಿ ಸರ್ಪಗಳ ಕಾವಲಿತ್ತು. ಸರ್ಪಗಳು ಭಂಡಾರ ನಿಧಿಯ ಆ ಖಜಾನೆಯ ಭಂಡಾರವನ್ನು ಕಾವಲು ಕಾಯ್ತಾ ಇದ್ವು. ಯಾರೂ ಕೂಡ ಅದರ ಹತ್ತಿರ ಸುಳಿಯದಂತೆ ಸರ್ಪಗಳ ಕಾವಲಿತ್ತು. ಇದೆಲ್ಲವನ್ನು ಧಿಕ್ಕರಿಸಿ ಈಗ ಓಪನ್ ಮಾಡಲಾಗಿದೆ. ಇದು ಮುಂದೆ ಯಾವ ರೀತಿ ಅಥವಾ ಮುಂದೆ ಏನಾದರೂ ಬೇರೆ ರೀತಿಯಾಗಿ ಇದು ತಿರುವನ್ನು ಪಡೆದುಕೊಳ್ಳುತ್ತಾ ಹೇಗೆ ಅಂತ ನಾಗೇಂದ್ರ ಬಾಬು? ರಂಜಿತ್, ನೋಡಿ, 2018ರ ಸಂದರ್ಭದಲ್ಲಿ ಇದನ್ನು ಕೀಯನ್ನು ಓಪನ್ ಮಾಡಬೇಕು ಅಂತ ಹೇಳಿ ಆದೇಶ ಇದ್ದರೂ ಕೂಡ ಅಲ್ಲಿ ಜಿಲ್ಲಾಧಿಕಾರಿಗಳು ಅದೆಲ್ಲರೂ ಕೂಡ ಹೋಗಿ ಅಲ್ಲಿ ಗಮನಿಸಿದಾಗ ಅಲ್ಲಿ ಕೀ ನಾಪತ್ತೆ ಆಗಿತ್ತು.
ಕೀ ಸಿಕ್ಕಿಲ್ಲ, ಕೀ ತಂದಿಲ್ಲ ಅಂತ ಹೇಳುವಂಥ ಕೆಲಸವನ್ನ ಆಗುತ್ತೆ. ಅದಾದ ಬಳಿಕ ಎಲ್ಲೋಯ್ತು ಕೀ, ಏನಾಯಿತು ಅಂತೇಳಿ ಒಟ್ಟು 3 ಕೀಗಳಿದ್ದಿದ್ದು, ಆ 3 ಕೀಗಳು ಕೂಡ ನಾಪತ್ತೆ ಆಯ್ತಾ ಅನ್ನೋ ಪ್ರಶ್ನೆಗಳು ಕೂಡ ಉದ್ಭವ ಆಗಿತ್ತು. ಅದಾದ ಬಳಿಕ ಈ ವಿಚಾರವಾಗಿ ಅಮಿತ್ ಶಾ ಅವರ ಎಂಟ್ರಿ ಕೂಡ ಆಗಿತ್ತು, ಅದನ್ನು ಓಪನ್ ಮಾಡಿಯೇ ಸಿದ್ಧ ಅನ್ನುವ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಈಗ ಅದರ ಒಳಗಡೆ ಏನೆಲ್ಲ ಇತ್ತು ಅಂತ ಹೇಳಿ ಅವಾಗ ಸಾಕಷ್ಟು ಚರ್ಚೆಗಳು ಕೂಡ ಕಾರಣವಾಗಿತ್ತು. ಈಗ ಆ ಒಂದು ರತ್ನ ಭಂಡಾರ ಇರುವಂಥ ಕೊಠಡಿಯ ಒಳಗಡೆ ಬಾಗಿಲನ್ನು ತೆರೆದು ಒಳಗಡೆ ಹೋಗಿರುವಂಥ 16 ಜನರ ಸಮಿತಿ ಏನಿದೆ, ಅದರ ಒಂದು ಸಮಿತಿಯಲ್ಲಿ ಇಬ್ಬರು ಹಾವನ್ನು ಹಿಡಿಯೋರಿದ್ದಾರೆ, ಜೊತೆಗೆ ಪ್ರಮುಖವಾಗಿ ಅಲ್ಲಿ ಭದ್ರತಾ ಸಿಬ್ಬಂದಿಗಳಿದ್ದಾರೆ, ಕ್ಯಾಮ್ರಾವನ್ನು ಕೂಡ ಅಂದರೆ ವಿಡಿಯೋವನ್ನು ಕೂಡ ಮಾಡ್ಕೊಳ್ತಾರೆ ಅನ್ನುವ ಮಾಹಿತಿ ಕೂಡ ಇರುವಂಥದ್ದು. ಹಾಗಾಗಿ ಆ ನಕಲಿಕೆಯನ್ನು ಬಳಸಿ ಅದನ್ನು ತೆರೆಯುವಂಥ ಕೆಲಸ ಆಗಿದೆ. ಈಗ ಒಳ ಪ್ರವೇಶ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಳಗಡೆ ಏನೆಲ್ಲ ಪತ್ತೆ ಆಗಿದೆ ಅನ್ನೋದು ಕೂಡ ಬಹಳ ಕುತೂಹಲ ಇರುವಂಥ ವಿಚಾರಕ್ಕೆ ಬ್ರೇಕ್ ಬೀಳುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ರಂಜಿತ್, ಸದ್ಯಕ್ಕೆ ಆ ರತ್ನ ಭಂಡಾರದ ಒಳಗಡೆ ಏನೇನು ನಿಧಿ ಇತ್ತು ಅನ್ನೋದರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ ನಾಗೇಂದ್ರ ಬಾಬು? ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಅಪ್ಡೇಟ್ ಲಭ್ಯವಾಗಿಲ್ಲ ರಂಜಿತ್. ಆದರೆ ಈ ಒಂದು ರತ್ನ ಭಂಡಾರದ ಒಳಭಾಗದಲ್ಲಿ ಏನೆಲ್ಲ ಇತ್ತು ಅಂತೇಳಿ ನಾವು ಪ್ರಮುಖವಾಗಿ ಗಮನಿಸ್ತಾ ಹೋಗೋದಾದರೆ ಸಾಕಷ್ಟು ವಜ್ರ ವೈಡೂರ್ಯಗಳು, ಹವಳ ಇದೆಲ್ಲವೂ ಕೂಡ ಪತ್ತೆ ಆಗಿದ್ದು ಸ್ಪಷ್ಟವಾಗಿ. ಅಂದರೆ ಈ ಹಿಂದೆ ಓಪನ್ ಮಾಡಿದಾಗ ಅದರ 1806ರಲ್ಲಿ ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಪತ್ತೆ ಆಗಿತ್ತು ಅನ್ನೋದು ಒಂದಷ್ಟು ಉಲ್ಲೇಖ ಕೂಡ ಆಗಿದೆ. ನೋಡಿ ರಂಜಿತ್, ಅಲ್ಲಿ ಇರುವಂಥ ವಜ್ರ ವೈಡೂರ್ಯ ಆಭರಣ ಇದೆಲ್ಲವನ್ನು ಕೂಡ ಒಮ್ಮೆಲೆ ಮಾರಾಟ ಮಾಡಿದ್ದೆ ಆದರೆ ಅದರಿಂದ ಬರುವಂಥ ಹಣದಲ್ಲಿ ಇಡೀ ದೇಶದ ಜನರಿಗೆ 2 ವರ್ಷಗಳ ಕಾಲ ಕೂರಿಸಿ ಊಟವನ್ನು ಹಾಕುವಷ್ಟು ಸಂಪತ್ತು ಅಲ್ಲಿ ಇದೆ ಅನ್ನುವ ಚರ್ಚೆಗಳು ಕೂಡ ಇದೆ. ಹಾಗಾದರೆ ಈಗ ಎಷ್ಟು ಇದೆ, ಅದರ ಬೆಲೆ ಎಷ್ಟು, ಇದೆಲ್ಲವೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಲಿದೆ ರಂಜಿತ್. ಓಕೆ ನಾಗೇಂದ್ರ ಬಾಬು, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.